ಭಾರತದ ಮೊದಲ ಸ್ವಾತಂತ್ರ್ಯ ಸಮರವು 1857ರಲ್ಲಿ ಪ್ರಾರಂಭವಾದ ಒಂದು ಮಹತ್ವದ ಹೋರಾಟ. ಇದನ್ನು ಸಿಪಾಯಿ ದಂಗೆ ಎಂದು ಕರೆಯಲಾಗುತ್ತದೆ. ಈ ಕಥೆ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಜನರು ಮಾಡಿದ ತ್ಯಾಗ ಮತ್ತು ಧೈರ್ಯದ ಸ್ಮರಣೆ. ಆ ಕಾಲದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಭಾರತವನ್ನು ಆಳುತ್ತಿತ್ತು. ಅವರ ಆಡಳಿತ ಜನರಿಗೆ ತುಂಬಾ ಕಠಿಣವಾಗಿತ್ತು. ರೈತರಿಗೆ ಹೆಚ್ಚು ತೆರಿಗೆ, ಸೈನಿಕರಿಗೆ ಅನ್ಯಾಯ ಮತ್ತು ಭಾರತೀಯರ ಸಂಪ್ರದಾಯಗಳನ್ನು ಗೌರವಿಸದ ವರ್ತನೆ ಜನರ ಮನಸ್ಸಿನಲ್ಲಿ ಅಸಮಾಧಾನ ಹುಟ್ಟಿಸಿತು. ಈ ಅಸಮಾಧಾನವು ದೊಡ್ಡ ದಂಗೆಯಾಗಿ ಮಾರ್ಪಟ್ಟಿತು. ಕಥೆ ಪ್ರಾರಂಭವಾಗುತ್ತದೆ ಮಂಗಲ್ ಪಾಂಡೆ ಎಂಬ ಧೈರ್ಯಶಾಲಿ ಸೈನಿಕನಿಂದ. 1857ರಲ್ಲಿ ಅವನು ಬ್ರಿಟಿಷರ ವಿರುದ್ಧ ಬಂಡಾಯ ಎಬ್ಬಿಸಿದನು. ಈ ಘಟನೆ ಇತರ ಸೈನಿಕರಿಗೂ ಧೈರ್ಯ ನೀಡಿತು. ದೆಹಲಿ, ಕಾನ್ಪುರ್, ಲಕ್ನೋ ಮುಂತಾದ ಸ್ಥಳಗಳಲ್ಲಿ ಹೋರಾಟ ಶುರುವಾಯಿತು. ದೆಹಲಿ ನಗರದಲ್ಲಿ ಬಹದ್ದೂರ್ ಶಾ II ಅವರನ್ನು ಭಾರತದ ರಾಜನಾಗಿ ಘೋಷಿಸಲಾಯಿತು. ಜನರು ಒಗ್ಗಟ್ಟಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿದರು. ಕಾನ್ಪುರ್ನಲ್ಲಿ ನಾನಾ ಸಾಹೇಬ್ ನೇತೃತ್ವ ವಹಿಸಿದರು. ಲಕ್ನೋದಲ್ಲಿ ಬೇಗಂ ಹಜರತ್ ಮಹಲ್ ಧೈರ್ಯದಿಂದ ಹೋರಾಡಿದರು. ಝಾನ್ಸಿಯಲ್ಲಿ ರಾಣಿ ಲಕ್ಷ್ಮೀಬಾಯಿ ತಮ್ಮ ಶೌರ್ಯವನ್ನು ತೋರಿಸಿದರು. ಕುದುರೆಯ ಮೇಲೆ ಕತ್ತಿ ಹಿಡಿದು ಯುದ್ಧ ಮಾಡಿದ ಅವರ ಧೈರ್ಯ ಇಂದಿಗೂ ಪ್ರೇರಣೆ ನೀಡುತ್ತದೆ. ಅವರು ನನ್ನ ಝಾನ್ಸಿಯನ್ನು ಕೊಡಲ್ಲ ಎಂದು ಹೇಳಿ ಶತ್ರುಗಳಿಗೆ ಎದುರಿಸಿದರು. ಆದರೆ ಬ್ರಿಟಿಷರ ಶಕ್ತಿ ಹೆಚ್ಚು ಇದ್ದುದರಿಂದ ಕೊನೆಗೆ ಈ ಹೋರಾಟ ಸೋಲಾಯಿತು. ಹಲವಾರು ಯೋಧರು ಬಲಿದಾನಿಯಾದರು. ಆದರೂ ಈ ಹೋರಾಟ ಭಾರತದ ಜನರಲ್ಲಿ ಸ್ವಾತಂತ್ರ್ಯದ ಆಸೆಯನ್ನು ಹೆಚ್ಚಿಸಿತು. ಈ ಕಥೆ ನಮಗೆ ಹೇಳುವುದೇನೆಂದರೆ, ಸ್ವಾತಂತ್ರ್ಯ ಸುಲಭವಾಗಿ ಸಿಗುವುದಿಲ್ಲ. ಅನೇಕ ಜನರ ತ್ಯಾಗ ಮತ್ತು ಹೋರಾಟದಿಂದಲೇ ಅದು ದೊರೆಯುತ್ತದೆ. 1857ರ ಈ ಸಮರವು ಮುಂದಿನ ಸ್ವಾತಂತ್ರ್ಯ ಚಳುವಳಿಗೆ ಬಲವಾದ ನೆಲೆ ನಿರ್ಮಿಸಿತು. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಪ್ರಮುಖ ಕಾರಣಗಳು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಕಾಯಿದೆ ಹಾಗೂ ಜಮೀನ್ದಾರಿ ಪದ್ಧತಿ ಜಾರಿಗೆ ತಂದಿದ್ದರಿಂದ, ಹಾಗೂ ಬ್ರಿಟಿಷರು ಭಾರತೀಯ ಸೈನಿಕರಲ್ಲಿ ತಾರತಮ್ಯ ಮಾಡಿದರು ಹಾಗೂ ಭಾರತೀಯ ವಸ್ತುಗಳಲ್ಲಿ ಸುಂಕದ ಹೆಚ್ಚಳ ಮಾಡಿದರು. ಭಾರತೀಯರಿಗೆ ಯಾವುದೇ ರೀತಿಯ ಮೌಲ್ಯಗಳನ್ನು ನೀಡದೆ ಅವರನ್ನು ಹೀನಾಯವಾಗಿ ಕಂಡರು. ಆದ್ದರಿಂದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಪ್ರಾರಂಭವಾಯಿತು. ಈ ಎಲ್ಲ ಕಾರಣಗಳಿಂದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆಯಿತು. ಆದರೆ ಈ ಸಮರವು ಯಶಸ್ವಿಯಾಗಲಿಲ್ಲ. ಆದರೆ ಭಾರತದ ಮುಂದಿನ ಸ್ವಾತಂತ್ರ್ಯ ಹೋರಾಟಕ್ಕೆ ಈ ಒಂದು ಸಮರ ನಾಂದಿಯಾಯಿತು. ಮುಂದೆ ಭಾರತವು ಸ್ವತಂತ್ರವಾಗಿ ಆಡಳಿತ ನಡೆಸಲು ಭಾರತಕ್ಕೆ ಇದು ನಾಂದಿಯಾಗಿ ಮುಂದಿನ ಕಾಲದಲ್ಲಿ ನಾವು ಸ್ವಾತಂತ್ರ್ಯವನ್ನು ಪಡೆಯಲು ಪ್ರಮುಖ ಕಾರಣವಾಗಿ ಮುಂದಿನ ದಿನಗಳಲ್ಲಿ ಜನಗಳನ್ನು ಒಗ್ಗೂಡಿಸಿ ಸೈನಿಕರೆಲ್ಲ ಒಟ್ಟಾಗಿ 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ದೊರಕಿತು. ತುಂಬ ಕಷ್ಟ, ನಷ್ಟ, ನೋವುಗಳಿಂದ ಭಾರತವು ಸ್ವಾತಂತ್ರ್ಯವನ್ನು ಪಡೆದುಕೊಂಡಿದೆ.